ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಜಾತಿ ಗಣತಿ ಬಗ್ಗೆ ಕಾಂಗ್ರೆಸ್ ಒಕ್ಕಲಿಗ ಶಾಸಕರ ಜೊತೆ ಡಿಕೆಶಿ ಸಭೆ. ವರದಿಯ ಸಾರಾಂಶದ ಬಗ್ಗೆ ಮನವರಿಕೆ. ಶಾಸಕರಿಂದಲೂ ಅಭಿಪ್ರಾಯ ಆಲಿಕೆ. ಇತ್ತ ಸಮುದಾಯದ ಹಿತ ಕಾಯುವಂತೆ ನಿರ್ಮಲಾನಂದನಾಥ ಶ್ರೀಗಳಿಂದ ಡಿಕೆ ಶಿವಕುಮಾರ್ಗೆ ನಿರ್ದೇಶನ. ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾದ ಡಿಕೆ ಶಿವಕುಮಾರ್. ಒಕ್ಕಲಿಗ ಸಮಾಜದ ಸ್ವಾಮೀಜಿ ಜೊತೆ ಸುದೀರ್ಘ ಸಮಾಲೋಚನೆ. ಸಮುದಾಯದ ಹಿತ ಕಾಯುವಂತೆ ಡಿಕೆಶಿಗೆ ಸ್ವಾಮೀಜಿ ನಿರ್ದೇಶನ. ಲಿಂಗಾಯತರು ಒಕ್ಕಲಿಗರನ್ನ ಎದುರಾಕೊಂಡು ರಾಜ್ಯಭಾರ ಸಾಧ್ಯನಾ? ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಮನೂರು ಶಿವಶಂಕರಪ್ಪ ನೇರ ವಾರ್ನಿಂಗ್. ಎರಡೂ ಸಮುದಾಯದವರು ಸೇರಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ. ಜಾತಿ ಜನಗಣತಿ ಒಪ್ಪುವುದು ಬೇಡ ಎಂದು ತೀರ್ಮಾನ. ಸಭೆ ಬಳಿಕ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ್ ಬಿದರಿ ಪ್ರತಿಕ್ರಿಯೆ. ವರದಿ ಅನೇಕ ಸಮಾಜದವರಿಗೆ ತೊಂದರೆ ಆಗುತ್ತೆ ಅಂತ ಕಳವಳ. 10 ವರ್ಷದ ಹಿಂದಿನ ಜಾತಿ ಗಣತಿ ವರದಿ ಜಾರಿ ಮಾಡೋದು ಬೇಡ, ಇನ್ನೊಮ್ಮೆ ವೈಜ್ಞಾನಿಕ ವರದಿ ಆಗಲಿ. ಸರ್ಕಾರಕ್ಕೆ ಸಾಣಿಹಳ್ಳಿ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಆಗ್ರಹ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಧಾನ ಸಭೆ ವಿಫಲ. ಇಂದಿನಿಂದ ಲಾರಿ ಮಾಲೀಕರ ಮುಷ್ಕರ ಮತ್ತಷ್ಟು ಉಗ್ರ. ಲಾರಿಗಳನ್ನ ರೋಡ್ಗೆ ತಂದು ನಿಲ್ಲಿಸ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ. ಪರಮೇಶ್ವರ್ಗೆ ಉನ್ನತ ಹುದ್ದೆ ಸಿಗಲಿ ಅಂತ ಭೈರತಿ ಸುರೇಶ್ ಹೇಳಿರೋದು ಒಳ್ಳೆಯದು. ರಾಜಕಾರಣದಲ್ಲಿ ಯಾರು ಬಂದು ತಗೊಳಪ್ಪ ಅಂತ ಅಧಿಕಾರ ಕೊಡಲ್ಲ, ಅಧಿಕಾರ ಕಿತ್ಕೊಳ್ಳೋದೇ ರಾಜಕಾರಣ ಎಂದ ಕೆಎನ್ ರಾಜಣ್ಣ. ನ್ಯಾಷನಲ್ ಹೆರಾಲ್ಡ್ನ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಇಡಿ ಚಾರ್ಜ್ ಶೀಟ್. ಪ್ರಕರಣದಲ್ಲಿ ಸೋನಿಯಾ ಗಾಂಧಿ A1, ರಾಹುಲ್ ಗಾಂಧಿ A2. ಇದೇ ಮೊದಲ ಬಾರಿ ಇಬ್ಬರ ಹೆಸರು ಉಲ್ಲೇಖ. ದ್ವೇಷದ ರಾಜಕಾರಣ ಅಂತ ಕಾಂಗ್ರೆಸ್ ಆರೋಪ. ಪ್ರಿಯಾಂಕಾ ಗಾಂಧಿ ಪತಿಗೂ ಇಡಿ ಸಂಕಷ್ಟ. ಭೂ ವ್ಯವಹಾರದಲ್ಲಿ ಅಕ್ರಮ ಆರೋಪದಡಿ 6 ಗಂಟೆಗಳ ವಿಚಾರಣೆ. ಇಂದು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ತನಿಖಾಧಿಕಾರಿಗಳ ಸೂಚನೆ. ಬೆಂಗಳೂರಿನ ಹಲವೆಡೆ ನಿನ್ನೆಯೂ ಮಳೆರಾಯನ ಆಟ. ಮೆಜೆಸ್ಟಿಕ್, ಮಲ್ಲೇಶ್ವರಂ, ಶೇಷಾದ್ರಿಪುರಂ, ಚಿಕ್ಕಪೇಟೆ ಸೇರಿದಂತೆ ಹಲವೆಡೆ ವರುಣನ ಓಡಾಟ. ರಾತ್ರಿ ಮನೆಗೆ ಹೋಗ್ತಿದ್ದ ಹಲವರಿಗೆ ಮಳೆ ಕಾಟ. ಹಾವೇರಿಯಲ್ಲಿ ಬಿರುಗಾಳಿ ಸಮೇತ ಮಳೆಗೆ ಜನರು ತತ್ತರ. ಮರಗಳು ದರಗುರುಳಿ 2 ಕಾರು ಜಖಂ. 20ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಬಿದ್ದು ಕರೆಂಟ್ ಸಂಪರ್ಕ ಕಡಿತ. ಬೈಕ್ ಕೊಡುವ ಸರ್ಕಾರದ ಸ್ಕೀಮ್ ಇದೆ ಅಂತ ಕತೆ ಹೇಳ್ತಿದ್ದ 137 ಜನರಿಗೆ ವಂಚಿಸಿ 1,20,00,000 ರೂಪಾಯಿ ಹಣ ಸಂಗ್ರಹಿಸಿ ಎಸ್ಕೇಪ್. ಆರೋಪಿ ಮಂಜುನಾಥ್ನನ್ನ ಬಂಧಿಸಿದ ವಿಜಯಪುರ ಪೊಲೀಸರು. ಬನಶಂಕರಿ ದೇವಾಲಯಕ್ಕೆ ಭೇಟಿ ನೀಡಿದ ಪವಿತ್ರ ಗೌಡ. ಮಂಗಳವಾರದಂದು ಶಕ್ತಿ ದೇವತೆಗೆ ವಿಶೇಷ ಪೂಜೆ ಸಲ್ಲಿಕೆ. ಮಡಿಲಕ್ಕಿ ಕೊಟ್ಟು ಕಾನೂನು ಸಂಕಷ್ಟದಿಂದ ಪಾರು ಮಾಡುವಂತೆ ಪ್ರಾರ್ಥನೆ. ಗೌರವ ಡಾಕ್ಟರೇಟ್ ಸ್ವೀಕರಿಸಿದ ಅರುಣ್ ಯೋಗಿರಾಜ್. ರಾಜಸ್ಥಾನದ ರಾಜ್ಯಪಾಲರಾದ ಹರಿಬಾಬು ಬಾಗಡೆಯಿಂದ ಪ್ರಶಸ್ತಿ ಪ್ರದಾನ. ಅಯೋಧ್ಯೆಯ ಬಾಲರಾಮನ ಮೂರ್ತಿ ಕೆತ್ತಿದ್ದ ಶಿಲ್ಪಿಗೆ ಗೌರವ ಡಾಕ್ಟರೇಟ್. ಅಯೋಧ್ಯೆ ರಾಮ ಮಂದಿರಕ್ಕೆ ಬಾಂಬ್ ಬೆದರಿಕೆ. ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಬಂತು ಇಮೇಲ್. ರಾಮ ಮಂದಿರಕ್ಕೆ ಭದ್ರತೆ ಹೆಚ್ಚಳ. ಇಮೇಲ್ ಕಳಿಸಿದ್ಯಾರು ಅಂತ ಸೈಬರ್ ಸೆಲ್ನಿಂದ ತನಿಖೆ. ವಕ್ಫ್ ತಿದ್ದುಪಡಿ ಕಾಯ್ದೆಯ ಕಾನೂನು ಸಮರ ಇಂದಿನಿಂದ ಆರಂಭ. ಸುಪ್ರೀಂ ಕೋರ್ಟ್ನಿಂದ ವಕ್ಫ್ ತಿದ್ದುಪಡಿ ಕಾಯ್ದೆಯ ಪ್ರಶ್ನಿಸಿದ 79 ಅರ್ಜಿಗಳ ವಿಚಾರಣೆ. ಕಾಯ್ದೆ ತಿದ್ದುಪಡಿ ಬಲವಾಗಿ ಸಮರ್ಥಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಜ್ಜು. ಅಫ್ಘಾನಿಸ್ತಾನದ ಹಿಂದೂ ಕುಶ್ ಪರ್ವತ ಶ್ರೇಣಿಗಳಲ್ಲಿ ಇಂದು ಮುಂಜಾನೆ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 5.9ರಷ್ಟು ತೀವ್ರತೆ ದಾಖಲು. ಭಾರತದ ದೆಹಲಿ ಸೇರಿದಂತೆ ಉತ್ತರ ಭಾರತದಲ್ಲೂ ಭೂಕಂಪನದ ಅನುಭವ. ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ನ ಚಹಾಲ್ ಕಮಾಲ್ 4 ವಿಕೆಟ್ ಕಿತ್ತು ಯಶಸ್ವಿ ಬೌಲಿಂಗ್. ಅಬ್ಬರದ ಬೌಲಿಂಗ್ಗೆ ಫಿದಾ ಆದ ಗೆಳತಿ ಆರ್ಜೆ ಮಹ್ವಾಶ್. ವಾಟ್ ಅ ಪ್ಲೇಯರ್ ಅಂತ ಬಣ್ಣನೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.